ಅಲ್ಲಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಏನೂ ತೋರಿಸದೆ 7,000 ಜನ ಮುಸ್ಲಿಮರನ್ನ ಕತ್ತರಿಸಿ ಬಿಸಾಕಾಗಿ ತಾಕತ್ತವನ್ನು ತೋರಿಸ್ಕೊಟ್ಟೇವೆ. ಹಿಂದೂ ಸಮಾಜ ಒಟ್ಟಾದ್ರೆ, ಹಿಂದೂ ಸಮಾಜಗಳನ್ನ ನೀವು ಕೆಣಕಿದ್ರೆ ಏನಾಗುತ್ತೆ? ನೆಕ್ಸ್ಟ್ ಡಿಸೆಂಬರ್ ನೆಕ್ಸ್ಟ್ ಗುಜರಾತ್ ತೋರಿಸ್ಕೊಟ್ಟಿದ್ದೀವಿ. 3ನೇದೇ ದತ್ತಪೀಠ ಕರ್ನಾಟಕದಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ದತ್ತಪೀಠವನ್ನ, ದತ್ತಾತ್ರೇಯ ಪೀಠವನ್ನ ಇವತ್ತು ಬಾಬಾ ಬುಡನ್ಗಿರಿ ಅಂತ ಹೇಳಿ ಬುಡಕೆ ಬಾರಿಸ್ತಾ ಇದ್ದು. ಇತ್ತೀಚೆಗೆ ಕೋಮು ಸೌಹಾರ್ದ ಅಂತ ಹೇಳಿ ಒಬ್ಬ ಅಜ್ಞಾನ ಪೀಠ ಪಡೆದಂತ ಒಬ್ಬ ಶರೀಫ್ ಕಾರ್ನಾಡ್ ಬಂದು ಅಲ್ಲಿ ಕೋಮು ಸೌಹಾರ್ದ ಅಂತ ಹೇಳಿ ಬೊಂಬಿ ಹೊಡಿತಾ ಇದ್ರು. ಒಂದು ಪತ್ರಿಕೆ, ಲಂಕೇಶ್ ಪತ್ರಿಕೆಯ ಸಂಪಾದಕಿ ಗೋರಿ ಲಂಕೇಶ್, ಗೋರಿ ಲಂಕೇಶ್ ಅವರು ಬೊಂಬಿ ಹೊಡೆದರು. ಬಸರಂಗದವರು ಬಾಬಾ ಬುಡನ್ಗಿರಿಯನ್ನ ಉರುಸವನ್ನ ಗದ್ದಲ ಮಾಡ್ತಾ ಇದ್ದಾರೆ. ದತ್ತಪೀಠ ಆಚರಣೆಯನ್ನು ನಿಲ್ಲಿಸಬೇಕು, ಬ್ಯಾನ್ ಮಾಡಬೇಕು, ಕೋಮ ಸೌಹಾರ್ದ ಕಾಪಾಡಬೇಕು ಅಂತ ಹೇಳಿದ್ರು. ದತ್ತಾತ್ರೇಯ ಪೀಠ ಬ್ಯಾನ್ ಮಾಡಿ ಅಂತ ಹೇಳುವಂತ ಕಾರ್ನಾಡ್ ಅವರೇ, ಉರುಸು ಬ್ಯಾನ್ ಮಾಡಿ ಅಂತ ನಿಮ್ಮ ನಾಲಿಗೆಯಿಂದ ಬರಲಿಲ್ಲಲ್ಲ, ರಂಜಾನ್ ಬ್ಯಾನ್ ಮಾಡಿ ಅಂತ ನಿಮ್ಮ ಬಾಯಿಂದ ಬರಲಿಲ್ಲಲ್ಲ, ಅಲ್ಲಿ ತೋರಿಸ್ಕೊಟ್ಟಿವಿ ನಾವು. 40,000 ಜನ ಹಿಂದೂಗಳು ಒಟ್ಟಾಗಿ ಒಂದಾಗಿ ದತ್ತಾತ್ರೇಯ ಪೀಠ ಇದು ಬಾಬಾ ಬುಡನ್ಗಿರಿ ಅಲ್ಲ ಅಂತೆಲ್ಲ ತೋರಿಸ್ಕೊಟ್ಟಿದ್ದೇವೆ ನಾವು. ಪಾಕಿಸ್ತಾನ್ ಜಿಂದಾಬಾದ್, ಲಾಡೇನ್ ಜಿಂದಾಬಾದ್, ಸದ್ದಾಂ ಜಿಂದಾಬಾದ್ ಅಂತ ಹೇಳಿ ಮುಸ್ಲಿಮರ ಮೆರವಣಿಗೆ ಘೋಷಣೆಗಳು ಹಾಕ್ತಾರೆ. ಪಾಕಿಸ್ತಾನ್ ಯಾರ್ದು? ಪಾಕಿಸ್ತಾನ್ ನಮ್ದಿದೆ. ಇವತ್ತಿಲ್ಲ ನಾಳೆ ಪಾಕಿಸ್ತಾನದ ನೆಲದ ಆ ಲಾಹೋರ್ ಕರಾಚಿ ಮೇಲೆ ನಾವು ತಿರಂಗಿ ಬಾವುಟವನ್ನು ಹಾರಿಸಿ ನಮ್ಮ ಅಖಂಡ ಭಾರತವನ್ನು ನಾವು ಸರ್ವೋಪರವು. ಪಾಕಿಸ್ತಾನ್ ಮುಷರಫಂದಲ್ಲ, ಪಾಕಿಸ್ತಾನ್ ಭುಟ್ಟೊಂದಲ್ಲ, ಪಾಕಿಸ್ತಾನ್ ಬುಷಂದಲ್ಲ, ಪಾಕಿಸ್ತಾನ್ ಭಾರತ ಮಾತೆದಿದೆ, ನಮ್ದಿದೆ. ಒಂದೊಂದು ಇಂಚು ಭೂಮಿ ಕೂಡ ಇವತ್ತಿಲ್ಲ ನಾಳೆ ಬಿಡುವುದಿಲ್ಲ ಅದನ್ನ. ಪಾಕಿಸ್ತಾನ ಕೊಟ್ಟ ತಕ್ಷಣ ಕಾಶ್ಮೀರಕ್ಕೆ ಬಂದರು. ಕಾಶ್ಮೀರ ಆಯ್ತು, ಒಳಗಡೆಗೆ ನುಗ್ಗಿದ್ದಾರೆ. ಹಸ್ಕೆ ಲಿಯಾ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್ ಘೋಷಣೆ ಹಾಕಿ 4 ಯುದ್ಧ ಆದ ನಂತರ 4 ಯುದ್ಧದಲ್ಲಿ ಪಾಕಿಸ್ತಾನದ ಸೈನಿಕರು ಮಣ್ಣ ಸಗಣಿ ತಿಂದು ಹೋದ್ರು. ಈಗ ಘೋಷಣೆ ಘುಸ್ಕೆಲೆಂಗೆ ಹಿಂದೂಸ್ತಾನ್, ಒಳಗಡೆಗೆ ಹೋಗ್ತು ಹಿಂದೂಸ್ತಾನ್ ತಗೊಳ್ತೀವಿ ಅಂತ ಹೇಳಿ ಇವತ್ತು ಅಸ್ಲಾಂ ಬಾಬಾ, ಕರೀಂ ಲಾಲಾ ಇಂಥ ನಮಕ್ ಹರಾಮ್ಗಳು ಈ ದೇಶದಲ್ಲಿ, ದಾವೂದ್ ಇಬ್ರಾಹಿಂ ಬೇಕಾದಷ್ಟು ಜನ ಇವತ್ತು ಘುಸ್ಕೆಲೆಂಗೆ ಹಿಂದೂಸ್ತಾನ್ ಪ್ರಾರಂಭ ಆಗಿದೆ. ಬಂಧುಗಳೇ, ಇದಕ್ಕೆಲ್ಲರಿಗೂ ಉತ್ತರ ಒಂದೇ. ಹಿಂದೂ ಸಮಾಜ್ ಒಟ್ಟಾಗಬೇಕು, ಒಂದಾಗಬೇಕು, ಸಂಘಟಿತ ಆಗಬೇಕು. ನಮ್ಮ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಎಲ್ಲ ಮರೆತು ನಾನು ಹಿಂದೂ, ನಾನು ಒಂದು. ಗೋ ಹತ್ಯೆ ಆಗ್ತಾ ಇದೆ, ಆಕಳನ್ನು ಕೊಯ್ತಾ ಇದ್ದಾರೆ, ಇವತ್ತು ಗೋವನ್ನು ನಾಶ ಮಾಡ್ತಾ ಇದ್ದಾರೆ. ಇದೇ ತಾಲೂಕಿನ ತೇರ್ದಾಳ ಗ್ರಾಮದಲ್ಲಿ 4-5 ವರ್ಷದ ಹಿಂದೆ ಗೋ ಹತ್ಯೆ ಆಗ್ತಾ ಇರೋದನ್ನ ತಡೆದ್ರೆ ಸುಮಾರು 4-5 ಜನರಿಗೆ ಹೊಡೆದರು. 52 ಮುಸ್ಲಿಮ ರಾಷ್ಟ್ರಗಳ ಹಂದಿಯನ್ನು ಕೊಯ್ದ್ರೆ ಅಲ್ಲಿ ಶಿಕ್ಷೆ ಇಲ್ಲ, ಕೊಂದ ಗಲ್ಲಿಗೇರಿಸ್ತಾರಲ್ಲಿ. ಹಂದಿ ಕೊಯ್ದ್ರೆ ಎಲ್ಲಿ? 52 ಮುಸ್ಲಿಮ ರಾಷ್ಟ್ರದಲ್ಲಿ. ನಾವು ಈ ದೇಶದಲ್ಲಿ ಗೋವನ್ನು ಪೂಜೆ ಮಾಡ್ತೇವೆ, ಮಾತಾ ಅಂತ ಹೇಳ್ತೀವಿ, ತಾಯಿ ಅಂತ ಹೇಳ್ತೀವಿ, ಕೋಟಿಗಟ್ಟಲೆ ದೇವರಿದ್ದಾರೆ ಅಂತ ಹೇಳ್ತೀವಿ. ನಾವು ಪೂಜೆ ಮಾಡ್ತಾ ಇರುವಂತಹ ಮಾತಾ, ಗೋ ಮಾತಾನೇ ನೀವು ಕತ್ತರಿಸಿ ತಿಂತೀರಿ ಅಂತ ಹೇಳಿದ್ರೆ ನಾವು ನಿಮಗೇನ್ ಮಾಡ್ಬೇಕು? 52 ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಂದಿ ಕೊಯ್ದರೆ ಡೈರೆಕ್ಟ್ ಅಲ್ಲಾಹ್ಗೆ ಪಾಸ್ ಕಳಿಸ್ತೀರಿ. ನಾವು ಪೂಜೆ ಮಾಡ್ತಾ ಇರುವಂತ ಇವತ್ತು ಗೋ ಮಾತಾನ ಪೂಜೆ ಮಾಡ್ತಾ ಇರುವಂತ ನೀವು ಕೊಲ್ಲೋದಾದ್ರೆ ನಿಮಗೆ ಯಾರು ಪಾಸ್ ಕಳಿಸ್ಬೇಕು? ಗೋ ಮಾತಾ ಬರೇ ಪೂಜೆ ಅಷ್ಟೇ ಅಲ್ಲ, 6 ಲಕ್ಷ ಹಳ್ಳಿಗಳ ದೇಶ ಇದು. 6 ಲಕ್ಷ ಹಳ್ಳಿಗಳಲ್ಲಿ ಉಳುಮೆ, ಬಸವಣ್ಣ, ಆಕಳನ್ನು ನಾವು ಪೂಜೆ ಮಾಡ್ತೀವಿ. ನಾವು
ಪೂಜೆ ಮಾಡ್ತಾ ಇರುವಂತಹ, ಅನ್ನ ಹಾಕ್ತಾ ಇರುವಂತಹ, ಆರ್ಥಿಕತೆಯ ನಮ್ಮ ಬೆನ್ನೆಲುಬಿರುವಂತಹ ಭಾರತ ದೇಶದಲ್ಲಿ ಇವತ್ತು ಆಕಳನ್ನು ಕೊಯ್ತೀವಿ, ಆಕಳನ್ನು ತಿಂತೇವೆ ಅನ್ನುವಂಥವರಿಗೆ ನಾವೇನು ಮಾಡಬೇಕು? ಇವತ್ತು ಆಕಳನ್ನು ಹಿಡಿದು ಕೊಟ್ಟವರಿಗೆ ಶಿಕ್ಷೆ ಕೊಡ್ತಾರೆ. ಕಟಕರಿಗೆ ಹೋಗುವಂತ ಆಕಳಗಳನ್ನು ತರುವಂತ ನಮ್ಮ ಕಾರ್ಯಕರ್ತರಿಗೆ, ಇವತ್ತು ನಮ್ಮ ಕಾರ್ಯಕರ್ತರಿಗೆ ಕೇಸ್ ಹಾಕ್ತಾರೆ. ಎಂಥ ವಿಚಿತ್ರವಾದಂತಹ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲದಕ್ಕೂ ಉತ್ತರ ಒಂದೇ, ನಾವು ಒಟ್ಟಾಗಬೇಕಾಗಿದೆ. ಹಿಂದೂ ಹಿತ, ದೇಶಕ್ಕೆ ಹಿತ. ಹಿಂದೂ ಹಿತವೇ, ಹಿಂದೂ ಹಿತಕ್ಕೆ ನಮ್ಮ ಮತ, ಹಿಂದೂ ಹಿತ ರಾಷ್ಟ್ರದ ಹಿತ ಅಂತನ್ನುವಂತಹ ಭಾವದಿಂದ ಒಟ್ಟಾಗಿ ಒಂದಾಗಿ ನಿಲ್ಲುವಂತಹ ಹುನ್ನೂರು ಗ್ರಾಮದಲ್ಲಿ ಹೆದರಿಕೆ ಬೆದರಿಕೆಗಳ ಮಣಿಬೇಡ್ರಿ. ಬಜರಂಗ ದಳ ಇವತ್ತು ಬರೇ ಹಳ್ಳಿ ಅಲ್ಲ, ಮನೆ ಮನೆಯಲ್ಲಿ ಬಜರಂಗ ದಳ ಇದೆ. ಯಾವುದೇ ರೀತಿ ಹೆದರೋ ಅವಶ್ಯಕತೆ ಇಲ್ಲ. ನನ್ನ ಮೇಲೆ 43 ಕೇಸ್ ಇದಾವೆ. ಇವತ್ತಿಂದ ಬೇಕಾದ್ರೆ 44ನೇ ಕೇಸ್ ಹಾಕಬಹುದು. ಇಲ್ಲಿ ಕೂತಂತವ್ರು ಈಗ ಪ್ರಮೋದ್ ಮುತಾಲಿಕ್ ಒಬ್ಬನಿಲ್ಲ. ಇನ್ನು ಹಳ್ಳಿಯಲ್ಲಿ ಇವತ್ತು ಪ್ರಮೋದ್ ಮುತಾಲಿಕ್ ಪ್ರತಿಯೊಂದು ಹಳ್ಳಿಯಲ್ಲಿ ಇದ್ದಾರೆ. ಇವತ್ತು ಎಷ್ಟು ಬೇಕಾದಷ್ಟು ಕೇಸ್ ಹಾಕರಿ, ಬೇಕಾದಷ್ಟು ಜೈಲಿಗೆ ಹಾಕರಿ. ಆದ್ರೆ ಹಿಂದೂ ಧ್ವನಿ, ಹಿಂದೂ ಸಂಘಟನೆಯನ್ನ ಯಾರ ಅಪ್ಪನಿಂದ ನಿಲ್ಸಕ್ ಸಾಧ್ಯ ಇಲ್ಲ. ಯಾವುದೇ ಹೆದರಿಕೆ ಬೆದರಿಕೆಗಳ ಮಣಿಬೇಡ್ರಿ. ನಾವೇನ್ ದರೋಡೆ ಮಾಡಿಲ್ಲ, ನಾವೇನು ಕಳ್ಳತನ ಮಾಡ್ತಾ ಇಲ್ಲ, ನಾವೇನು ರೇಪ್ ಮಾಡ್ತಾ ಇಲ್ಲ. ನಾವು ಹಿಂದೂ ಸಮಾಜವನ್ನು ಜೋಡಿಸ್ತಾ ಇದ್ದೇವೆ, ಗೋ ಹತ್ಯೆಯನ್ನು ನಿಲ್ಲಿಸ್ತಾ ಇದ್ದೇವೆ, ಮತಾಂತರವನ್ನು ನಿಲ್ಲಿಸ್ತಾ ಇದ್ದೇವೆ. ಇಂಥ ಒಂದು ಶ್ರೇಷ್ಠ ಪವಿತ್ರ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಹೆದರಬಾರದು. ಕೇಸಿಗೆ ಹೆದರಬೇಡಿ, ಲಾಠಿಗೆ ಹೆದರಬೇಡಿ, ಪೊಲೀಸರಿಗೆ ಹೆದರಬೇಡಿ, ಯಾವುದಕ್ಕೂ ಹೆದರಬೇಡಿ. ಇವತ್ತು ನಮ್ಮ ಹತ್ರ ಕರ್ನಾಟಕದಲ್ಲಿ 3,000 ಜನ ಹಿಂದೂ ವಕೀಲರ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಇವತ್ತು ಹಿಂದೂ 3,000 ಜನ ಲಾಯರ್ಸ್, ಇವತ್ತು 3,000 ಜನ ವಕೀಲರು ನಮ್ಮ ಹತ್ರ ಇದ್ದಾರೆ. ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕೊಂಡ್ರು ಹೊರಗೆ ತರುವಂತಹ ತಾಕತ್ ಇವತ್ತು ನಮ್ಮ ಹತ್ರ ಇದೆ. ಬಂಧುಗಳೇ, ಒಂದು ಕೊನೆಯದಾಗಿ 2 ಉದಾಹರಣೆ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಜನ ಹೇಳ್ತಾರೆ ಇದು ನಮ್ಮ ಕೆಲಸ ಅಲ್ಲ, ನಮ್ಮ ಕೆಲಸ ಅಲ್ಲ. ರೈತರು ಹೇಳ್ತಾರೆ, ವ್ಯಾಪಾರಸ್ಥರು ಹೇಳ್ತಾರೆ ಸಾರ್ ನೀವು ಮಾಡಿ ಸಾರ್, ಬಜರಂಗ ಮಾಡಿ ಸಾರ್, ನಮಗೆಲ್ಲರೂ ಬೇಕು ನೋಡ್ರಿ, ವ್ಯಾಪಾರಸ್ಥರು ಎಲ್ಲರೂ ಬೇಕು ಅಂತ ಹೇಳ್ತಾರೆ. ಡಾಕ್ಟರ್ಸ್ ಹೇಳ್ತಾರೆ, ಲಾಯರ್ಸ್ ಹೇಳ್ತಾರೆ, ಎಲ್ಲರೂ ಅದನ್ನ ಹೇಳ್ತಾರೆ, ನಮಗೆಲ್ಲರೂ ಬೇಕು, ಎಲ್ಲರೂ ಬೇಕು, ಎಲ್ಲರೂ ಬೇಕು. ಹಾಗಾದ್ರೆ ಮಾಡೋದು ಯಾರ ಕೆಲಸ ಇದೆ? ಹಿಂದೂ ಸಮಾಜದ ರಕ್ಷಣೆ, ನಮ್ಮ ಗುಡಿ ಗುಂಡಾರಗಳ ರಕ್ಷಣೆ, ಮಠ ಮಂದಿರಗಳ ರಕ್ಷಣೆ, ನಮ್ಮ ಅಕ್ಕ ತಂಗಿಯರ ಮಾಂಗಲ್ಯ ರಕ್ಷಣೆ, ನಮ್ಮ ದೇಶದ ರಕ್ಷಣೆ, ಗೋಮಾತಾ ರಕ್ಷಣೆ ಯಾರು? ಈ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕರ್ತವ್ಯ ಅನ್ನುವಂಥ ಭಾವದಿಂದ ಪ್ರತಿಯೊಬ್ಬರು ಇವತ್ತು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿಗೆ ಸಹಕಾರ ಕೊಡಬೇಕು. ಇವತ್ತು ತಿಳ್ಕೊಳ್ಳಿ, 1947 ಪಾಕಿಸ್ತಾನ ನಿರ್ಮಾಣಕ್ಕಿಂತ ಮುಂಚೆ ಪಾಕಿಸ್ತಾನಿ ಹಿಂದೂಗಳಿದ್ರು, ಹಿಂದೂ ವ್ಯಾಪಾರಸ್ಥರಿದ್ರು, ಹಿಂದೂ ಸಂಸಾರ ಇತ್ತು, ಹಿಂದೂ ವಿದ್ಯಾರ್ಥಿ ಇದ್ದ, ಹಿಂದೂ ಮಠ ಮಂದಿರ ಇತ್ತು, ಹಿಂದೂ ಗುಡಿಗಳಿತ್ತು. ಪಾಕಿಸ್ತಾನ ನಿರ್ಮಾಣ ಆಗಿ ಹೋದ ತಕ್ಷಣ ಅಲ್ಲಿ ಹಿಂದೂ ದೇವಸ್ಥಾನ, ಹಿಂದೂ ಮಠ ಮಂದಿರ, ಹಿಂದೂ ಅಕ್ಕ ತಂಗಿ, ಇವತ್ತು ಹಿಂದೂ ವ್ಯಾಪಾರಸ್ಥರ ಕಥೆ ಏನೇ ಎಲ್ಲ ಉದ್ಧ್ವಸ್ತ ಆಗೋಯ್ತು. ದೇಶ ಇಲ್ಲ, ಏನೂ ಇಲ್ಲ. ದೇಶ ಇಲ್ಲ, ಸಂಸಾರ ಇಲ್ಲ, ದೇಶ ಇಲ್ಲ, ರೈತ ಇಲ್ಲ, ದೇಶ ಇಲ್ಲ, ಮಠ ಮಂದಿರ ಇಲ್ಲ, ದೇಶ ಇಲ್ಲ, ವ್ಯಾಪಾರ ಇಲ್ಲ. ಅದಕ್ಕೆ ಎಲ್ಲಾ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದೇಶ ಮೊದಲು, ಆಮೇಲೆ ನಾನು. ದೇಶ ಮೊದಲು, ಆಮೇಲೆ ನನ್ನ ವ್ಯಾಪಾರ. ಸೊ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ನಾವೆಲ್ಲ ಒಂದಾಗಿ ನಿಂತ್ಕೊಂಡ್ರೆ ಮಾತ್ರ ಈ ಸಮಾಜ ಬದುಕುತ್ತೆ, ಈ ದೇಶ ಬದುಕುತ್ತೆ, ನಮ್ಮ ಮಾನ ಮರ್ಯಾದೆ ಬದುಕುತ್ತೆ. ಹಾವು ಬರುತ್ತೆ. ಕೊನೆಯದಾಗಿ ಒಂದು ಉದಾಹರಣೆ ಹೇಳಿ ಮುಗಿಸ್ತಾ ಇದ್ದೀನಿ. ಹಾವು ಬರುತ್ತೆ, ಹಾವು ಬಂದ ತಕ್ಷಣ ಹಾವಂತು ಹೊಡಿರಿ ಅಂತೇಳಿ ಎಲ್ಲ ಕಡೆ ಹೊಡಿತೀವಿ. ಮನೆ ತುಂಬೆಲ್ಲ ಹಾವು ಬರುತ್ತೆ, ರಸ್ತೆಯಲ್ಲಿ ಹಾವು ಬರುತ್ತೆ. ಆದ್ರೆ ಪಂಚಮಿ ದಿನ ಹಾವು ಬಂದ್ರೆ ನಗಪ ಬಂದ ಅಂತೇಳಿ ಪೂಜೆ ಮಾಡ್ತೀವಿ ನಾವು.
ನಾಗರ ಪಂಚಮಿ ದಿನ ಮಾತ್ರ ಪೂಜೆ ಮಾಡ್ತೇವೆ. ಚುನಾವಣೆಯ 5 ವರ್ಷ ಸಮಯದಲ್ಲಿ ಬೈಯೋದು, ಎಲ್ಲರಿಗೂ ಬೈಯೋದು, ಮಂತ್ರಿಗೆ, MLA ಗೆ, MP ಗೆ ಎಲ್ಲರಿಗೂ ಬೈಯೋದು. ರಸ್ತೆ ಇಲ್ಲ, ಲೈಟ್ ಇಲ್ಲ, ಗೊಬ್ಬರ ಇಲ್ಲ, ಚಿಮಣಿ ಎಣ್ಣೆ ಇಲ್ಲ, ಇನ್ನೇನು ಕರೆಂಟ್ ಇಲ್ಲ, ರೇಷನ್ ಇಲ್ಲ. 5 ವರ್ಷ ಬೈಯೋದು. 5 ವರ್ಷ ಬೈದ ನಂತರ ಚುನಾವಣೆ ಬಂತು ಅಂತಂದ್ರೆ ಮತ್ತೆ ಅವರಿಗೆ ಗೊತ್ತು, ನಾಗಪ್ಪ ಬಂದ ಅಂತ ಹೇಳಿ. ಹೀಗೆ ನಾಗರ ಪಂಚಮಿ ದಿನ ಬಂದಾಗ ಪೂಜೆ ಮಾಡುವ ಹಾಗೆ ನಮ್ಮ ಹಿಂದೂ ಸಮಾಜದ ರಕ್ಷಣೆಯಾಗೋಸ್ಕರ ನಾವು ಬಂಧುಗಳೆಲ್ಲರೂ ಒಟ್ಟಾಗಿ ಒಂದಾಗಿ ಈ ಬೃಹತ್ ಹಿಂದೂ ಸಮಾವೇಶದಲ್ಲಿ ಒಂದು ಪ್ರತಿಜ್ಞೆ ಮಾಡಬೇಕು. ಯಾವ ದೇಶದಲ್ಲಿ ರಾಮ ಮಂದಿರ ಕಟ್ಟಕ್ಕಾಗ್ತಾ ಇಲ್ಲೋ, ಯಾವ ದೇಶದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ತರಕ್ಕಾಗ್ತಾ ಇಲ್ಲೋ, ಯಾವ ದೇಶದಲ್ಲಿ ಮತಾಂತರವನ್ನು ಎದುರಿಸಕ್ಕಾಗ್ತಾ ಇಲ್ಲೋ, ಇವತ್ತು ಮತಾಂತರ ನಿಷೇಧ, ಗೋ ಹತ್ಯೆ ನಿಷೇಧ, ಇವತ್ತು ಈ ದೇಶದ ಮಾನ ಮರ್ಯಾದೆಯನ್ನು ಉಳಿಸೋಗೋಸ್ಕರ, ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋಗೋಸ್ಕರ ಹಿಂದೂ ಹಿತಕ್ಕೆ ನಮ್ಮ ಮತ, ಹಿಂದೂ ಹಿತಕ್ಕೆ ನಮ್ಮ ಮತ, ಹಿಂದೂ ಹಿತವೇ ರಾಷ್ಟ್ರ ಹಿತ ಅನ್ನುವಂಥದ್ದನ್ನು ಕಲ್ಪನೆ ಇಟ್ಕೊಂಡು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳಾಗಿ ಛತ್ರಪತಿ ಶಿವಾಜಿ ನಾಡಿನಲ್ಲಿ ಹುಟ್ಟಿದೆವು ನಾವು, ಸಂಗೊಳ್ಳಿ ರಾಯಣ್ಣನ ನಾಡಿನಲ್ಲಿ ಹುಟ್ಟಿದೆವು ನಾವು, ಅಂಬೇಡ್ಕರ್ ನಾಡಿನಲ್ಲಿ ಹುಟ್ಟಿದೆವು ನಾವು, ಕಿತ್ತೂರು ರಾಣಿ ಚೆನ್ನೈ. ಯಾವುದೇ ರೀತಿಯ ಪ್ರಚೋದನೆಗೆ, ಗಲಾಟೆಗೆ ಅವಕಾಶ ಮಾಡಿಕೊಡಬಾರದು. ಮಹಿಳೆಯರಿದ್ದಾರೆ, ಮಹಿಳೆಯರಿಗೆ ಅವಕಾಶ ಮಾಡಿಕೊಡಬೇಕು. ಮಹಿಳೆಯರ ಜೊತೆಗೆ ರಕ್ಷಣೆ ಮಾಡಿ ಅವರ ಮನೆಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮದೇ ಅನ್ನೋದು ನೆನಪಿಟ್ಕೊಂಡು ಶಾಂತ ರೀತಿಯಿಂದ ನಮ್ಮ ವಾಹನಗಳಲ್ಲಿ ಶಾಂತ ರೀತಿಯಿಂದ ಹೋಗಬೇಕು. ಪೊಲೀಸ್ ಬಂಧುಗಳು ನಮ್ಮವರೇ ಇದ್ದಾರೆ, ಪೊಲೀಸರು ಕೂಡ ನಮ್ಮವರೇ ಇದ್ದಾರೆ. ಅವರು ಹಿಂದೂಗಳೇ, ಹಿಂದೂ ಹೃದಯ ಇದೆ, ಅವರು ಭಾರತದಲ್ಲೇ ಇದ್ದಾರೆ, ನಮ್ಮವರೇ ಇದ್ದಾರೆ. ಪೊಲೀಸರ ವಿರುದ್ಧ ಹೋರಾಟ ಅಲ್ಲ, ಶಾಂತ ರೀತಿಯಿಂದ ಹೋಗಬೇಕು ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಆಗ್ತದೆ ಈ ಕಾರ್ಯಕ್ರಮದಲ್ಲಿ ದೂರದ ಊರಿಂದ ಬಂದಂತ ಬಬಲೇಶ್ವರ ಪೂಜ್ಯರಿಗೆ, ಬಿಜಾಪುರ ಮಹಾಸ್ವಾಮಿಗಳಿಗೆ ಹಾಗೂ ಗೋಕಾಕದ ಮಹಾಸ್ವಾಮಿಗಳಿಗೆ, ತುಂಗದ ಮಹಾಸ್ವಾಮಿಗಳಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಬಜರಂಗದ ಜಿಲ್ಲಾಡಳಿತದ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇವೆ. ದುರ್ಗಾವಾಹಿನಿಯ ರಾಜ್ಯ ಸಂಚಾಲಕಿಯಾದಂಥ ಶ್ರೀ ಮಾತಾ ಸಾಧು ಋತಾಂಬರ ಅವರು ತಮ್ಮೆಲ್ಲರ ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಸಹಕಾರ ಸಲ್ಲಿಸಿದ ಎಲ್ಲ ಹಿಂದೂ ಬಾಂಧವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಎಲ್ಲ ಊರಿನ ಸಂಚಾಲಕರು ತಮ್ಮ ತಮ್ಮ ಗ್ರಾಮದ ಬಜರಂಗದ ಎಲ್ಲ ಕಾರ್ಯಕರ್ತರನ್ನು ಕರೆದುಕೊಂಡು ಹೋಗಬೇಕು ಮತ್ತು ಈ ಮಾತೆಯರು ಅವರು ಹೋಗುವವರಿಗೆ 3 ದ್ವಾರ ಬಾಗಿಲುಗಳಿವೆ. ಆ 3 ಬಾಗಿಲುಗಳಿಂದ ಜನರು ನಿಧಾನವಾಗಿ ಶಾಂತ ರೀತಿಯಿಂದ ಹೋಗಬೇಕು. ಪರಸ್ಥಳದಿಂದ ಬಂದವರು ತಮ್ಮ ತಮ್ಮ ವಾಹನಗಳ ಮೂಲಕ ಯಾವುದೇ ಕಾರ್ಯಕರ್ತರು ಇಲ್ಲೇ ಇರಬೇಕು. ಸ್ಥಳೀಯ ಬಜರಂಗದ ಎಲ್ಲ ಕಾರ್ಯಕರ್ತರು ಇಲ್ಲೇ ಇರಬೇಕು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಬಲೋ ಭಾರತ್ ಮಾತಾ ಕಿ, ಬಜರಂಗಿ ಬಜರಂಗಿ. ಕರ್ನಾಟಕದ ಪ್ರಮೋದ್ ಮುತಾಲಿಕ್ ಅವರಿಗೆ, ಕರ್ನಾಟಕದಲ್ಲಿ ಪ್ರಮೋದ್ ಮುತಾಲಿಕ್ ಅವರಿಗೆ ಬಲೋ ಭಾರತ್ ಮಾತಾ ಕಿ. ಗಮನಿಸಿದ್ರೆ 3 ಕಡೆ ನಮಗೆ ವಾಪಸ್ ಹೋಗಕ್ಕೆ ಸ್ಥಳಾವಕಾಶ ಇದೆ. ನಮ್ಮ ಬಲಗಡೆ, ವೇದಿಕೆ ಬಲಗಡೆ ನಮ್ಮ ಪೂಜೆಗಳೇ ಅಲ್ಲೇನೋ ಎಲ್ಲ ದಯ